आई मिलन की बेला देखो आई बन के फूल हर कली। ಇಲ್ಲಿನ ಒಂದೊಂದು ವಸ್ತುವು ಒಂದೊಂದು ಇತಿಹಾಸ ಹೇಳುತ್ತದೆ. ನಮ್ಮ ಪೂರ್ವಿಕರ ಬದುಕಿನ ಕಥೆಯನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಹಾಗಾದರೆ ಈ ಪಾರಂಪರಿಕ ವಸ್ತು ಸಂಗ್ರಹಾಲಯ ಎಲ್ಲಿದೆ ಎಂಬ ಕುತೂಹಲವೇ? ಈ ಸ್ಟೋರಿ ನೋಡಿ. ಸುರತ್ಕಲ್ ಮಾರುಕಟ್ಟೆಯ ಸನಿಹದಲ್ಲಿಯೇ ಇರುವ ಬಾಟಾ ಶೋರೂಮ್ ಬಳಿ ಇದೆ ಜ್ಞಾನದ ಮನೆ ಎಂಬ ವಸ್ತು ಸಂಗ್ರಹಾಲಯ. ಜಾನ್ ಎಫ್ ಕೆನಡಿ ಇದರ ರೂವಾರಿ. 16 ವರ್ಷಗಳ ಇವರ ಪ್ರಯತ್ನದ ಫಲವಾಗಿ ಜ್ಞಾನದ ಮನೆ ತಲೆ ಎತ್ತಿದೆ. ಇಲ್ಲಿ ತುಳುನಾಡಿನ ಅಡುಗೆ ಮನೆಯ ಪಾತ್ರೆ ಪಗಡೆಗಳಿಂದ ಹಿಡಿದು ಪೂಜಾ ಸಾಮಗ್ರಿಗಳು, ದೈವಾರಾಧನೆ, ಕೃಷಿ, ಬೇಟೆ, ಅಳತೆ ಪರಿಕರಗಳು, ಹಳೆಯ ಪೆಟ್ಟಿಗೆ, ಲ್ಯಾಂಪ್, ನೋಟುಗಳು ಸೇರಿದಂತೆ ಇನ್ನೂ ಅನೇಕ ವಸ್ತುಗಳು ಕಾಣಸಿಗುತ್ತವೆ. ನಾನು ಮ್ಯೂಸಿಯಂ ನನಗೆ ಇದರ ಬಗ್ಗೆ ಫಸ್ಟಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಚರ್ಚಲ್ಲಿ ಒಂದು ದಿವಸ ಏನೋ ಪ್ರೋಗ್ರಾಮ್ ಮಾಡಿದ್ವಿ. ಚರ್ಚಲ್ಲಿ ಪ್ರೋಗ್ರಾಮ್ ಮಾಡಿದ ಮೇಲೆ ಅವರು ಹರಡೆ ಅಂತ ಹೇಳ್ತಾರೆ, ಅಲ್ಲಿ ಎಲ್ಲ ಮನೆಯದೆಲ್ಲ ತಂದು ಎಲ್ಲ ಗ್ರೌಂಡಲ್ಲೆಲ್ಲ ಕಲೆಕ್ಷನ್ಗಿಟ್ಟು ಜನರಿಗೆ ಒಂದು ಶೋ ತೋರಿಸಿದ್ರು. ಹಾಗೆ ಎಲ್ಲರೂ ಜನರು ಅದರ ಮೇಲೆ ಭಾರಿ ಆಸಕ್ತಿ ಇತ್ತು. ನಾನು ಸಹ ಹೋಗಿದ್ದೆ ಆ ದಿವಸ. ಹೋಗಿ ನನಗೆ ಸಹ ಭಾರಿ ಒಂದು ಇಂಟ್ರೆಸ್ಟ್ ಆಯಿತು ಅದರ ಬಗ್ಗೆ. ನನಗೆ ಸಹ ಮಾತ್ರ ಯಾಕೆ ಇದಕ್ಕೆಲ್ಲ ಇನ್ನು ಮುಂದೆ ನಾನೊಂದು ಕಲೆಕ್ಷನ್ ಮಾಡಬಾರ್ದು, ಫ್ರೀಯಾಗಿ ಮಕ್ಕಳಿಗೆ ಇನ್ನು ಅಳಿಯುವಂಥ ವಸ್ತು ಇದೆಯಲ್ಲ, ಅದಕ್ಕಾಗಿ ಇನ್ನು ಮಾಡಬಾರ್ದು, ಕಲೆಕ್ಷನ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ಇದು ಕಲೆಕ್ಷನ್ ಮಾಡಿದ್ದು ನಾನು. ಮತ್ತೆ ಇದರಲ್ಲೆಲ್ಲ ನಿಮಗೆ ಎಲ್ಲ ಐಟಮ್ ನನಗೆ ಸಿಕ್ಕಿದೆ, ಹೆಚ್ಚಿನ ಅಂಶ ಎಲ್ಲ A to Z ಎಲ್ಲ ಮೊದಲು ಯಾವುದೆಲ್ಲ ಉಪಯೋಗ ಮಾಡ್ತಿದ್ರು ಎಲ್ಲ ಐಟಮನ್ನು ನಾನು ಕಲೆಕ್ಷನ್ ಮಾಡಿದ್ದೇನೆ. ಮತ್ತು ನನಗೆ ಇದರಲ್ಲಿ ಸಾಧಾರಣ ಒಂದು 700-800 ವರ್ಷದ್ದೆಲ್ಲ ಐಟಮ್ ಎಲ್ಲ ಉಂಟು. ಮತ್ತು ಕೆಲವೆಲ್ಲ ಕಾಯಿನ್ಸ್ ಎಲ್ಲ ನಿಮಗೆ 1800 ಇಸ್ವಿದ್ದು ಎಲ್ಲ ಆ ಟೈಮಲ್ಲೆಲ್ಲ ಕಾಯಿನ್ ಉಂಟು, ಕೆಲವು ಮಣ್ಣಿದ್ದು ಕಾಯಿನ್ ಟೈಪ್ ಎಲ್ಲ ಉಂಟು ಇದರಲ್ಲಿ. ಮತ್ತು ಬ್ರಿಟಿಷ್ ಇದು ನನಗೆ ಅಂದರೆ 2 ದಿವಸದ ಮನೆಗೆ ಸ್ವಲ್ಪ ಕಷ್ಟ ಆಯಿತು. ಮನೆಗೆ ಹೋಗಿ ಯಾರ ಹತ್ರ ಕೇಳಿ ಎಲ್ಲ ಕಲೆಕ್ಷನ್ ಆಯಿತು. ಮತ್ತು ತನ್ನಷ್ಟಕ್ಕೆ ಮತ್ತೆ ಕೆಲವೆಲ್ಲ ಕಲೆಕ್ಷನ್ ಮತ್ತೆ ಆಟೋಮೆಟಿಕ್ ಆಗಿ ಎಲ್ಲ ಹುಡುಕಿ ಹೋದೆ ಮತ್ತು ಸಿಕ್ಕಿದ್ದು ನನಗೆ. ಇದು ಸಾಧಾರಣ ನಾನು ದಕ್ಷಿಣ ಕನ್ನಡದ ಒಳಗೇನೆ ಕಲೆಕ್ಷನ್ ಮಾಡಿದ್ದು, ದಕ್ಷಿಣ ಹೊರಗೆ ಹೋಗಲಿಲ್ಲ, ಅದರೊಳಗೇನೆ ಕಲೆಕ್ಷನ್ ಮಾಡಿ ತಂದದ್ದು. ಬಂದವರು ಏನಾದರೆ ಅವರು ಫಸ್ಟ್ ಏನಂತ ಅಂತಂದರೆ, ನಿಜವಾಗಿ ಇದು ಸತ್ಯದ ವಸ್ತು, ಇದು ನಿಜವಾಗಿ ಇದು ನಾವು ಈ ಯಾವ ದೇವಾಲಯಕ್ಕೆ ಇದಕ್ಕೆಲ್ಲ ಹೋಗಿ ಕೈ ಮುಗಿಯೋದಕ್ಕಿಂತ ನಿಜವಾಗಿ ಇದಕ್ಕೆ ಕೈ ಮುಗಿದರೆ ಭಾರಿ ಉತ್ತಮ ಅಂತ ಹೇಳ್ತಿದ್ರು ಅವರು. ಅದು ನಿಮಗೆ ನೆಕ್ಸ್ಟ್ ಇದು ಇದು ಏನಂದರೆ ಇವರು ನಮ್ಮ ಜಾನ್ ರವರಿಗೆ ಇದರ ಈ ಹಳೆ ವಸ್ತುಗಳನ್ನು ಒಟ್ಟಿಗೆ ಗೂಡಿಸಿ ಒಂದೇ ಕಡೆ ಇಡಬೇಕಂತ ಬಹಳ ಆಸೆ. ಮತ್ತು ಇಲ್ಲಿ ಬಂದವರು ಇದನ್ನು ನೋಡಿ ಎಲ್ಲ ಬಹಳ ಅವರಿಗೆ ಆಶ್ಚರ್ಯ ಆಗ್ತದೆ, ಇಷ್ಟು ವಸ್ತುಗಳನ್ನು ಅವರು ಹೇಗೆ ಒಟ್ಟುಗೂಡಿಸಿದ್ದಾರೆ. ಯಾಕಂದರೆ ಒಂದು ಹಳೆಯ ವಸ್ತು ಅವರಿಗೆ ಸಿಗ್ತದೆ ಅಂತ ಆದರೆ ಅವರು ಎಷ್ಟು ದೂರ ಬೇಕಾದರೂ ಹೋಗಿ ಅವ್ರದ್ದು ಎಷ್ಟು ಹಣ ಖರ್ಚು ಬೇಕಾದರೆ ಆಗಿಲ್ಲ, ಅವರು ಅಲ್ಲಿಂದ ತಂದು ಅದನ್ನು ಒರೆಸಿ ಅದನ್ನು ಸರಿಯೆಲ್ಲ ಪಾಲಿಶ್ ಎಲ್ಲ ಮಾಡಿ ಅವರು ಇಡ್ತಾರೆ. ಅದೇ ರೀತಿ ಬೇರೆ ಬೇರೆ ಕಡೆಯಿಂದ ಈ ಶಾಲಾ ಮಕ್ಕಳುಗಳು ಮತ್ತು ಈ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಬರ್ತಾರೆ. ಅವರು ಬಂದು ಇದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ, ಓ ಇಂಥದ್ದು ಮರದ ಐಟಮ್ ಎಲ್ಲ ಇರ್ತದೆ ಅಂತ ಅವರಿಗೆ ನೋಡಿ ಖುಷಿಯಾಗಿ ಅವರು ಬೇರೆಯವರಿಗೆ ಹೇಳ್ತಾರೆ, ಪುನಃ ಬೇರೆಯವರು ಬರ್ತಾರೆ. ಆದ್ದರಿಂದ ಅವರಿಗೆ ಜಾನಿಗೆ ಅವರಿಗೆ ಈ ವಸ್ತುಗಳಲ್ಲಿ ಇಷ್ಟು ಇಂಟ್ರೆಸ್ಟ್ ಉಂಟು ಹೇಳೋದೇ ಬೇಡ. ಈಗಲೂ ಅವರು ಎಲ್ಲಿ ಉಂಟಂತ ಹೇಳಿದ್ರು ಸಹ ಅವರು ಬರ್ತಾರೆ. ಮತ್ತು ಬಂದವರಿಗೆ ಅವರಿಗೆ ಖುಷಿಯಾಗೋದು ಏನಂದರೆ, ಬಂದವರು ಅವರಿಗೆ ಸ್ವಲ್ಪ
ಹೇಳ್ತಾರೆ, ಓ ನೀವು ಭಾಳ ಕಷ್ಟಪಟ್ಟು ಇದೆಲ್ಲ ನೀವು ಒಟ್ಟು ಮಾಡಿದ್ದೀರಲ್ಲ, ಅದು ನೋಡಿ ಅವರಿಗೆ ಇನ್ನೂ ಆಶ್ಚರ್ಯ ಆಗ್ತದೆ, ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಆಗ್ತದೆ, ಅವರು ಇನ್ನೂ ಬೇರೆ ಕಡೆಗೆ ಆಗಿ ಹೋಗ್ತಾರೆ ಅವರು. ಇದು ಸುಮಾರು ಒಂದು 30 ವರ್ಷದಿಂದ ಅವರೆಲ್ಲ ಒಟ್ಟು ಮಾಡಿದ ವಸ್ತುಗಳು ಉಂಟು. ಎಷ್ಟು ಸಣ್ಣ ವಸ್ತು ಆದರೂ ಅವರು ತಂದು ಬರ್ತಾರೆ, ಎಷ್ಟು ದೊಡ್ಡ ವಸ್ತು ಆದರೂ ಸಹ ಅವರು ತಂದು ಬರ್ತಾರೆ. ಅವರಿಗೆ ಏನಂದರೆ ಅವರಿಗೆ ಭಾಳ ಇಂಟ್ರೆಸ್ಟ್ ಏನಂದರೆ ಈ ಮಕ್ಕಳಿಗೆ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಲಿಕ್ಕೆ ಉಂಟಲ್ಲ, ಅದು ಖುಷಿ ಆಗೋದು. ಮಕ್ಕಳಿಗೆ ಖುಷಿ ಆಗ್ತದೆ ಏನಂದರೆ, ಓಹೋ ಇಂಥದ್ದೆಲ್ಲ ವಸ್ತು ಇವರ ಹತ್ರ ಉಂಟಲ್ಲ, ಇಂಥದ್ದೆಲ್ಲ ವಸ್ತು ಉಂಟಲ್ಲ ಅಂತ ನೋಡಿ ಅವ್ರಿಗೆ ಇನ್ನೂ ಖುಷಿ ಆಗ್ತದೆ.